ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀನು ರಾವಣ್ ಕಾಲಿಗೆ ಕಾರ್ಯವಾಸಿ ಕತ್ತೆ ಕಾಲಿಡಿಬೇಕು ಅಂತ ದೊಡ್ಡವರು ಗಾದೆ ಮಾತು ಹೇಳಿಲ್ವಾ? ಇದು ಹಾಗೆ. ಹಾಗೆ. ಸರಿ. ಶಿವಗಾಮಿ, ಇಲ್ಲಿ ನಿಂತ್ಕೊಂಡು ಮಾತಾಡೋದು ಸೇಫ್ ಅಲ್ಲ. ಕಾರೊಳಗೆ ಕುತ್ಕೊಂಡು ಮಾತಾಡೋಣ. ಈ ಹೆಂಗಸರ್ನ ಹೊಗ್ಳಿ ಅಟ್ಟಕ್ಕೇರ್ಸಿದ್ರೆ ಹೇಗೆ ಅವರು ಆಕಾಶದಲ್ಲಿ ತೇಲ್ತಾರೋ, ಈ ರಾವಣ ಕೂಡ ಅದೇ ಜಾತಿ ಅವನೇ. ಅದಕ್ಕೆ ನಾನ್ ಹೇಳ್ತಾ ಇರೋದ್ರಲ್ಲಿ ಸುಳ್ಳಿದ್ಯಾ ಸತ್ಯ ಇದ್ಯಾ ಏನೂ ಕೂಡ ಯೋಚನೆ ಮಾಡ್ಲಿಲ್ಲ. ದುಡ್ಡಿದೆ ಅಂತ ಆಸೆ ತೋರ್ಸಿದ ತಕ್ಷಣ ಒಳ್ಳೆ ನಾಯಿ ತರ ಜೋಲ್ ಸುರ್ಸಕ್ ಶುರು ಮಾಡಿ ಏನೇ ಹೇಳಿದ್ರು ಆಯ್ತು ಮಾಡೋಣ ಅನ್ಬಿಟ್ಟ. ಅದಕ್ಕೆ ಎಂಥ ಬುದ್ಧಿವಂತರಾದ್ರೂ ಅವ್ರಿಗೆ ಬಕೆಟ್ ಹಿಡಿತಾ ಇದ್ರೆ ಬಿದ್ದು ಹೋಗ್ತಾರೆ. ಜೊತೆಲಿ ಇರ್ತಾರಲ್ವಾ ಮರಿ ರಾಕ್ಷಸರು, ಅವ್ರಿಗೆ ಡೌಟ್ ಬಂದಿಲ್ವಾ? ಅಯ್ಯೋ, ಇವನೇ ಬಕ್ರ ಆಗಿದ್ದಾನೆ ಅಂದ್ಮೇಲೆ ಇನ್ನವ್ರ ಶಿಷ್ಯಂದಿರ್ ಬಗ್ಗೆ ಕೇಳ್ಬೇಕಾ? ಮಾಡಿರೋ ತಪ್ಪುಗಳನ್ನೆಲ್ಲ ಅವ್ರಾಗ ಅವರೇ ಒಪ್ಕೋತಾ ಇದ್ದಾರೆ. ಅದನ್ನ ಬೇರೆ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ನನ್ನ ಬೆದ್ರು ಬೊಂಬೆಲ್ ಕಟ್ಟಿದ್ಮೇಲೆ ಅವನ್ಗೆ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡಿದೆ. ಇನ್ ಮುಂದೆ ಅವನ್ನ ಯಾರು ಏನು ಮಾಡಕ್ಕಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಅವನ ಅಹಂಕಾರನೇ ಅವನ್ನ ನಾಶ ಮಾಡುತ್ತೆ ಅಂತ ಅವನಿಗೆ ಗೊತ್ತಿಲ್ಲ. ಸೂಪರ್, ಎಕ್ಸ್ಟ್ರಾರ್ಡಿನರಿ ಬ್ರೈನ್ ನಿಂದು. ಏನಿದು? ಕಾರಲ್ಲಿ ಹೀಗೆ ರೋಡಲ್ಲಿ ಪಬ್ಲಿಕ್ ಪ್ಲೇಸ್ ಇದು. ನನ್ನ ಹೆಂಡತಿ ಕೈನ ನಾನ್ ಹಿಡಿದ್ರೆ ಯಾರಿಗೇನ್ ಕಷ್ಟ? ಇದು ನಮ್ಮ ಮನೆ ಬೆಡ್ರೂಮ್ ಅಲ್ಲ, ರೋಡು. ನಮ್ಮ ಮನೆನೇ ಒಂಥರ ಪಬ್ಲಿಕ್ ಪ್ಲೇಸ್ ಆಗೋಗಿದೆ.